ನಟ ಯಶ್ ತಾಯಿ ವಿರುದ್ಧ ಅಕ್ರಮ ಜಾಗು ಒತ್ತುವರಿ ಆರೋಪ ಕೇಳಿಬಂದಿದೆ. ಜೆಸಿಬಿ ಘರ್ಷಣೆ ಜೋರಾಗಿದ್ದು ಬೆಳ್ಳಂಬೆಳಗ್ಗೆ ಅಕ್ರಮ ಕಾಂಪೌಂಡ್ ಅನ್ನು ತೆರವು ಮಾಡಲಾಗಿದೆ. ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವಂತಹ ಯಶ್ ಮನೆ ನ್ಯಾಯಾಲಯದ ಅನುಮತಿ ಮೇರೆಗೆ ಅಕ್ರಮ ಕಾಂಪೌಂಡ್ ಅನ್ನು ತೆರವು ಮಾಡಲಾಗಿದೆ. ಯಶ್ ತಾಯಿ ವಿರುದ್ಧ 1500 ಅಡಿ ಜಾಗ ಒತ್ತುವರಿ ಮಾಡಿದ ಆರೋಪ ಇದೆ. ಲಕ್ಷ್ಮಮ್ಮ ಎಂಬುವರ ಜಾಗದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಕಾಂಪೌಂಡ್ ಹಾಕಿದ್ದ ದಿನವೇ ಠಾಣೆಗೆ ದೂರನ್ನ ಕೊಟ್ಟಿದ್ರು ದೇವರಾಜ್. ನ್ಯಾಯಾಲಯಕ್ಕೆ ಯಶ್ ತಾಯಿ ಸೂಕ್ತ ದಾಖಲಾತಿಯನ್ನ ಒದಗಿಸದ ಹಿನ್ನೆಲೆ ಯಶ್ ತಾಯಿ ಪುಷ್ಪ ಅವರ ಮನೆ ಕಾಂಪೌಂಡ್ ಅನ್ನ ತೆರವು ಮಾಡಿಸಿದ್ದಾರೆ ದೂರುದಾರ ದೇವರಾಜ್. ಹಾಸನದ ವಿದ್ಯಾನಗರದಲ್ಲಿ ಯಶ್ ತಾಯಿಯ ಮನೆ ಮುಂದೆ ಇದ್ದಂತ ಕಾಂಪೌಂಡ್ ಅನ್ನ ತೆರವು ಮಾಡಲಾಗಿದೆ. ವಿದ್ಯಾನಗರದಲ್ಲಿ ಯಶ್ ಅವರ ತಾಯಿ ಪುಷ್ಪ ಅವರ ಮನೆ ಇದೆ. ಅದರ ಪಕ್ಕದಲ್ಲೇ ಲಕ್ಷ್ಮಮ್ಮ ಅನ್ನುವವರ ಮನೆ ಕೂಡ ಇತ್ತು. ಆ ಸೈಟ್ ನಲ್ಲಿ 1500 ಅಡಿ ಜಾಗವನ್ನ ಯಶ್ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜ್ ಅವರು ದೂರನ್ನ ಸಲ್ಲಿಸಿದ್ರು. ಆ ದೂರಿನ ಆಧಾರದ ಮೇಲೆ ಇವತ್ತು ಜೆಸಿಬಿ ಘರ್ಷಣೆ ನಡೆಸಿದೆ. ಹಾಸನದ ವಿದ್ಯಾನಗರದಲ್ಲಿರುವ ಯಶ್ ಅವರ ತಾಯಿ ಪುಷ್ಪ ಅವರ ಮನೆಯ ಬಳಿ ಒತ್ತುವರಿ ತೆರವನ್ನ ಮಾಡಲಾಗಿದೆ. ಇದು ಯಶ್ ಅವರ ತಾಯಿ ಪುಷ್ಪ ವಾಸ ಇದ್ದಂತ ಮನೆ. ಪುಷ್ಪ ಅವರು ಒತ್ತುವರಿ ಮಾಡಿದ್ರು ಅನ್ನುವಂಥ ಆರೋಪದಲ್ಲಿ ಈಗಾಗಲೇ ನೋಟಿಸನ್ನ ಆ ಒಂದು ಮೂಲ ವಾರಸುದಾರರಂತ ಲಕ್ಷ್ಮಮ್ಮ ಹಾಗೂ ಅದನ್ನು GPA ಮಾಡಿ ಕೊಟ್ಟಿರುವಂತಹ ದೇವರಾಜ್ ಅವರು ನೋಟಿಸನ್ನು ಸಹ ನೀಡಿದ್ರು. ಇದು ನೀವು ನೋಡ್ತಾ ಇರೋದು ಯಶ್ ಅವರ ತಾಯಿ ಪುಷ್ಪ ವಾಸ ಇದ್ದಂಥ ಮನೆ. ಇಂದು ಅವ್ರ ಮನೆಯಲ್ಲಿ ಯಾರೂ ಸಹ ಇಲ್ಲ. ಬಾಗಿಲಿಗೆ ಬೀಗವನ್ನು ಹಾಕಲಾಗಿದೆ. ಇದಕ್ಕೆ ಹೊಂದಿಕೊಂಡಂತೆ ಇರುವಂತಹ, ನೀವು ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು, ಇದಕ್ಕೆ ಹೊಂದಿಕೊಂಡಂತೆ ಇರುವಂತಹ ಪಕ್ಕದ ಜಾಗವನ್ನು ಒತ್ತುವರಿ ಮಾಡಿದ್ದ ಆರೋಪ ಯಶ್ ಅವರ ತಾಯಿ ಮೇಲೆ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ತೆರವನ್ನ ಮಾಡಲಾಗಿದೆ. ಇದರ GPA ಹೋಲ್ಡರ್ ಆಗಿರುವಂತಹ ದೇವರಾಜ್ ಅವರು ಇಂದು JCBಯನ್ನು ಬಳಸಿ ಒತ್ತುವರಿ ತೆರವು ಮಾಡಿದ್ದಾರೆ. ಇಲ್ಲಿ ಒಂದು ಪಕ್ಕದಲ್ಲಿ ಕಟ್ಟಡವನ್ನು ಸಹ ನಿರ್ಮಾಣ ಮಾಡಲಾಗಿತ್ತು, ಅದನ್ನು ಸಹ ನೆಲಸಮಗೊಳಿಸಲಾಗಿದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇದು ಯಶ್ ಅವರ ತಾಯಿ ಪುಷ್ಪ ಅವರ ಮನೆ. ಅದರ ಪಕ್ಕದಲ್ಲಿ ಹೊಂದಿಕೊಂಡಂತೆ ಇದ್ದ ಜಮೀನನ್ನ ಅಂದ್ರೆ ಸೈಟ್ ಅನ್ನ ಒತ್ತುವರಿ ಮಾಡಲಾಗಿತ್ತು. ಒತ್ತುವರಿ ಮಾಡಿ ಕಾಂಪೌಂಡ್ ಅನ್ನು ಸಹ ಹಾಕಲಾಗಿತ್ತು. ಈ ಸೈಟ್ ಅನ್ನ ಲಕ್ಷ್ಮಮ್ಮ ಎನ್ನುವರು ಮೂಲ ವಾರಸುದಾರರು ಅವರು ನನಗೆ GPA ಮಾಡಿಕೊಟ್ಟಿದ್ರು. ಆದರೆ ಅದನ್ನ ಯಶ್ ಅವರ ತಾಯಿ ಅಕ್ರಮವಾಗಿ ಒತ್ತುವರಿ ಮಾಡಿದ್ರು. ಕೋರ್ಟ್ನಿಂದ ನಿರ್ದೇಶನ ಮತ್ತು ಸೂಚನೆ ಬಂದರೂ ಸಹ ಯಾವುದೇ ರೀತಿ ಕ್ರಮವನ್ನು ವಹಿಸಿರಲಿಲ್ಲ. ಅವರಿಗೆ ನೋಟಿಸನ್ನು ಸಹ ನೀಡಿದ್ವಿ, ಆದರೆ ಕ್ರಮವನ್ನು ವಹಿಸಿರಲಿಲ್ಲ, ತೆರವು ಮಾಡಿರಲಿಲ್ಲ. ಇಂದು ನ್ಯಾಯಾಲಯದ ನಿರ್ದೇಶನದಂತೆ ಇಂದು ಕೋರ್ಟ್ನ ಆದೇಶದ ಪ್ರತಿಯನ್ನು ತಂದು ಲಾಯರ್ ಜೊತೆ ಬಂದಂತಹ ದೇವರಾಜ್ ಅವರು ಇಂದು ಯಶ್ ಅವರ ಸೇರಿದಂತಹ ಅಂದ್ರೆ ಕಾಂಪೌಂಡ್ ಅನ್ನ ಈಗ ನೀವು ಬೋರ್ಡ್ ಅನ್ನು ಹಾಕಿರೋದನ್ನು ಸಹ ನೋಡ್ಬೋದು. ಅದರ ಈ ಯುವಕರು ಆ ಒಂದು ಬೋರ್ಡ್ ಅನ್ನ ಕಿತ್ತಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಶ್ ನ್ಯಾಯಾಲಯದ ಆದೇಶದ ಬೋರ್ಡ್ ಅನ್ನು ಹಾಕಿದ್ದಾರೆ. ಆದರೆ ಯಶ್ ಅವರ ಕಡೆಯವರು ಈಗ ಬಂದು ಇಲ್ಲಿ ಆ ಬೋರ್ಡ್ ಅನ್ನ ಕೀಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. GPA ಹೋಲ್ಡರ್ ಆಗಿರುವಂತಹ ದೇವರಾಜ ಗೌಡರು ಈ ಒಂದು ಕೆಲಸವನ್ನ ಅಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.